ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ 20 ಗುಂಟೆ ಸ್ನೇಹಿತರೆ. ಇದು ರೋಡಿಂದ ಒಂದು 50 ಮೀಟ್ರ್ ಸ್ನೇಹಿತರೆ. ರೋಡು 30 ಅಡಿ ರಸ್ತೆ, ಒಂದು 50 ಮೀಟ್ರ್ ಹೊರಡಾಗಿದೆ. ರೋಡೆಲ್ಲ ಚೆನ್ನಾಗಿದೆ ಸ್ನೇಹಿತರೆ. ನಿಮಗೆ ನೋಡಿ, ಒಳ್ಳೆ ತೋಟ ಮಾಡಿದ್ದಾರೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 165 ಆಗುತ್ತೆ, ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ. ಇದರಲ್ಲಿ ಇವರು ಹೆಂಗೆ ತೋಟ ಮಾಡ್ಕೊಂಡಿದ್ದಾರೆ ಅಂತಂದರೆ ನಿಜವೂ ತುಂಬ ಸುಂದರವಾಗಿ ಮಾಡಿದ್ದಾರೆ ಸ್ನೇಹಿತರೆ ತೋಟನ. ಇದರಲ್ಲಿ ಸೀಬೆ ಗಿಡ ಹಾಕ್ಕೊಂಡಿದ್ದಾರೆ, ನೀರಂಜಿ ಹಣ್ಣು ಅಂತೀವಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ, ಅದೊಂದು ಹಾಕ್ಕೊಂಡಿದ್ದಾರೆ. ರಾಮ್ಫಲ ಹಾಕ್ಕೊಂಡಿದ್ದಾರೆ, ಚಕ್ಕೋತ ಹಾಕ್ಕೊಂಡಿದ್ದಾರೆ, ಸೀಬೆಹಣ್ಣು, ಈ ಥರ ಒಂದಷ್ಟು ಹಣ್ಣು ಗಿಡಗಳನ್ನ ಹಾಕ್ಕೊಂಡು ಇವರು ಒಂದು 160 ಕೋಕೋನಟ್ ಟ್ರೀ ಹಾಕ್ಕೊಂಡಿದ್ದಾರೆ. ಹಂಗೆ 3000 ಅಡಿಕೆ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಸಿಂಪಲಾಗಿ ಇರಲಿಕ್ಕೆ ಒಂದು ಮನೆ ಕೂಡ ಇಲ್ಲಿದೆ ನಮಗೆ. ನಾವು ಇವತ್ತಿನ ದಿವಸದಲ್ಲಿ ನಿಜವಾಗ್ಲೂ ಎಲ್ಲ ಕಡೆ ಹೋದ್ರು ನಮಗೆ ಈಗ ಡೆಲ್ಲಿ ವಾತಾವರಣನೇ ತಗೊಂಡ್ರೆ ನಾವೀಗ ಬತ್ತ ಪೊಲ್ಯೂಷನ್ ಜಾಸ್ತಿ ಆಯ್ತಿದೆ. ಡೀಸೆಲ್ ಗಾಡಿಗಳನ್ನಲ್ಲಿ ನಿಲ್ಲಿಸ್ಬೇಕು ಅನ್ನೋ ಮಾಹಿತಿ ಕೊಡ್ತಾಯಿದ್ದಾರೆ. ನಾವು ನಮ್ಮ ಕಡೆ ಒಳ್ಳೆ ಗಾಳಿ ವಾತಾವರಣ ಇದ್ದರೆ ಯಾವುದೇ ಗಾಡಿ ಏನು ಓಡಾಡಿದ್ರು ಪ್ರಾಬ್ಲಮ್ ಇಲ್ಲ. ಯಾವಾಗ ನಮಗೆ ಗಿಡ ಮರಗಳು ಜಾಸ್ತಿ ಇರುತ್ತೋ, ಒಳ್ಳೆ ಗಾಳಿ ಬೆಳಕು ಎಲ್ಲಿ ಬರುತ್ತೋ ಅಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋಲ್ಲ. ನಾವು ನೋಡಬೇಕಾಗಿರೋದು ನಮ್ಮ ಮಕ್ಕಳ ಮುಂದಿನ ಫ್ಯೂಚರ್ಗೋಸ್ಕರ. ನಾವು ಈಗ ಒಂದು ಲ್ಯಾಂಡ್ ತೊಗೊಂಡ್ರೆ ನಾವು ಅಲ್ಲಿ ಏನು ಮಾಡ್ಬೋದು, ಒಳ್ಳೊಳ್ಳೆ ಗಿಡಗಳು ಹಾಕ್ಬೋದು, ಒಳ್ಳೆ ತೋಟ ಮಾಡ್ಬೋದು. ಪ್ರತಿಯೊಂದಕ್ಕೂ ಹೆಲ್ತಿಯಾಗಿ, ಎಲ್ಲರೂ ಕೂಡ ಹೆಲ್ತಿಯಾಗಿರ್ತಾರೆ. ನಾವು ಹೆಲ್ತಿಯಾಗಿರ್ತೀವಿ, ಜನಗಳು ಹೆಲ್ತಿಯಾಗಿರ್ತಾರೆ. ನಾವು ಮಾಡೋ ಈ ಥರ ಕೆಲಸಗಳಿಂದ ಒಂದಷ್ಟು ಜನಗಳಿಗೂ ಕೆಲಸ ಸಿಗುತ್ತೆ ಸ್ನೇಹಿತರೆ. ಇವತ್ತು ನಾವು ಎಲ್ಲ ಕಡೆ ಹೋದರೂ ಅಷ್ಟೇ ಪೊಲ್ಯೂಷನ್. ಮನುಷ್ಯನ ನೆಮ್ಮದಿ ಇಲ್ಲದ ಜೀವನ. ಸಂಪಾದನೆ ಮಾಡ್ತಾಯಿದ್ದಾರೆ ಹೊರತು ನೆಮ್ಮದಿ ಅನ್ನೋದು ಯಾರಿಗೂ ಕೂಡ ಇಲ್ಲ. ನಾವು ಅದನ್ನು ತಡ್ಕೊಳ್ಳೋದಂಗೆ ನೋಡಿ, ಈ ಥರ ಲ್ಯಾಂಡ್ ತಗೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ನಾವು ಇಷ್ಟಪಟ್ಟು ನಮಗೆ ಬೇಕಾಗಿರುವಂಥ ಒಂದು ಗಿಡ ನೆಟ್ಟು ಅದನ್ನು ಆಗಾಗ ಜನ ನೋಡ್ಕೊಂಡ್ರೆ, ನಾನು ಹೇಳಿದ್ದು ಸಿಂಪಲಾಗಿ ಅಷ್ಟೇ, ಒಂದು ಗಿಡ ಅಂತಲ್ಲ, ನಮ್ಗೆ ಬೇಕಾಗಿರೋ ಗಿಡಗಳು ಹಾಕ್ಕೊಂಡು ಅದನ್ನ ನೋಡ್ಕೊತಾ ಇದ್ದರೆ ಅದು ಬೆಳೆದಾಗ ನಾವು ಎಷ್ಟು ಸಂತೋಷ ಪಡ್ತೀವಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅಷ್ಟೇ ಇದಿರುತ್ತೆ ಸ್ನೇಹಿತರೆ. ಇದರಲ್ಲಿ 3 ಬೋರ್ ಇದೆ ಸ್ನೇಹಿತರೆ. ಆದರೆ ಒಂದೇ ಬೋರ್ಲಿ ಇವರು ಡ್ರಿಪ್ಪಿಂಗ್ ಮಾಡಿ 4 ಎಕರೆನೂ ಬೆಳೀತಾ ಇದ್ದಾರೆ. ತುಂಬ ಲೆಂತು ಇದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆಮೇಲೆ ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ಪರ್ ಎಕರ್ 40 lakhs ಹೇಳ್ತಿದ್ದಾರೆ ಸ್ನೇಹಿತರೆ. ಓನರು ನಿಜವಾಗ್ಲೂ ಏನಾರು ಹೇಳ್ಕೊಳ್ಳಿ, ನಾವು ಹೋದಾಗ ಓನರ್ ಅಲ್ಲೇ ಇದ್ದರು. ಓನರ್ ಜೊತೆ ಮಾತಾಡ್ಬಿಟ್ಟು ಅನಂತರ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಲ್ಯಾಂಡು ಕೂಡ ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಶಿಸ್ತಾಗಿ ಮಾಡಿದ್ದಾರೆ. ಆಮೇಲೆ ಅಕ್ಕಪಕ್ಕ ಎಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ, ಒಳ್ಳೆ ತೋಟಗಳು ಮಾಡ್ಕೊಂಡಿದ್ದಾರೆ. ವಿಲೇಜ್ಗೂ ತುಂಬ ನಿಯರ್ ಇದೆ ಸ್ನೇಹಿತರೆ, ದೂರ ಏನಿಲ್ಲ. ಹೇಳಿದಿಲ್ಲ, ರೋಡಿಂದ ಬರೀ 50 ಮೀಟ್ರ್ ಅಷ್ಟೇ, ಜಾಸ್ತಿ ಇಲ್ಲ. 50 ಮೀಟ್ರ್ ಬರೋಲ್ಲ, ಆದರೆ ನಿಮಗೆ 50 ಮೀಟ್ರ್ ಅಂತ ಹೇಳ್ತಾ ಇದ್ದೀನಿ. ಆದರೆ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಪ್ರತಿಯೊಂದು ರೆಡಿ ಇದೆ ಸ್ನೇಹಿತರೆ. ನಮಗಿಲ್ಲಿ ವರ್ಕ್ ಅನ್ನೋದಿಲ್ಲ. ಇವಾಗ ಹಾಕಿರುವಂತಹ ಅಡಿಕೆ, ತೆಂಗು ನೋಡಿಕೊಂಡು ಇವುಗಳ ಜೊತೆಗೆ ಇನ್ನೊಂದಷ್ಟು ಹಣ್ಣು ಅಂದರೆ ದಾಳಿಂಬೆನೋ, ಹಲಸಿನ ಮರನೋ, ಈ ಥರ ಒಂದಷ್ಟು ಹಣ್ಣಿನ ಗಿಡಗಳು ಹಾಕ್ಕೊಂಡ್ರೆ ನಾವು ಫ್ರೂಟ್ಸ್ನ ನಮ್ಮ ತೋಟದಲ್ಲಿ ನಾವೇ ಬೆಳ್ಕೊಂಡು ನಾವು ತಿನ್ಬೋದು. ನಾವು ಹೊರಗಡೆ ತಿನ್ನೋದಕ್ಕಿಂತ ನಮ್ಮ ತೋಟದಲ್ಲಿ ನಾವು ಮಾಡ್ತೀವಲ್ಲ, ಎಷ್ಟು ಬೆಳಿತೀವಿ ಅಷ್ಟು ನಮಗೆ ನಮ್ಮ ತೋಟದ ರುಚಿಗಳೇ ಬೇರೆ ಇರ್ತವೆ ಸ್ನೇಹಿತರೆ. ನಾವು ನಮ್ಮ ವಾತಾವರಣ, ನೀರು, ವಾತಾವರಣ, ಪ್ರಕೃತಿ ಎಲ್ಲ ಚೆನ್ನಾಗಿದ್ದರೆ ನಾವು ಚಿನ್ನ ಬೇಕಾದ್ರೂ ಬೆಳಿಬೋದು ಅಂತ ಹಿರಿಕರು ಹೇಳ್ತಾರೆ. ಅಂದರೆ ನೀರಿನ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತ. ಇಲ್ಲಿ ನಿಮಗೆ 3 ಬೋರ್ಲು ಒಳ್ಳೆ ನೀರಿದೆ, ತಾವು ನೋಡ್ಬೋದು. ಯಾಕೆಂದರೆ ನಿಯರ್ ಒಂದು ಡ್ಯಾಮ್ ಇದೆ. ಡ್ಯಾಮ್ ಇರೋದ್ರಿಂದ ನಮಗಿಲ್ಲಿ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅದ್ಭುತವಾಗಿರುವಂತಹ ಒಂದು ತೋಟ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 6360446978
ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ತಲುಪುತ್ತೆ ಸ್ನೇಹಿತರೆ. ನಮಗೂ ಕೂಡ ಅದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಬೆಳೆಯಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ವಾಸ ಮಾಡಲಿಕ್ಕೆ ಒಂದು ಮನೆ ಕೂಡ ಇದೆ ತಮಗೆ. ನೋಡಿ, ಈಗ ನೀರಂಜಿ ಮನೆ ತೋರಿಸ್ತೀನಿ, ಅದು ಹೆಲ್ತ್ಗೆ ಎಷ್ಟು ತುಂಬ ಒಳ್ಳೆಯದು ಅಂತಂದರೆ ನೋಡಿ, ಆಯಿತಾ. ಚಕೋತ ಹಣ್ಣು ಕೂಡ ಈ ಗಿಡ ಹಾಕ್ಕೊಂಡಿದ್ದಾರೆ, ಸೀಬೆ ಎಲ್ಲನೂ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಪ್ರತಿಯೊಂದು ರಾಮಫಲ ಪ್ರತಿಯೊಂದು ಕೂಡ ಇದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.